ರಾಜ್ಯದಲ್ಲಿ ಒಂದಾದ ಮೇಲೊಂದರಂತೆ ಸಾರ್ವಜನಿಕರಿಗೆ ಶಾಕ್ ಎದುರಾಗ್ತಾ ಇದೆ. ಇದೀಗ ಎಲ್ಲೆಡೆ ಬೆಲೆ ಏರಿಕೆಯ ಶಾಕ್ ಗ್ರಾಹಕರಿಗೆ ಬರೆ ಇಳಿಯುತ್ತಿದೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ ಬಳಿಕ ಮೆಟ್ರೋ ಪ್ರಯಾಣ ದರ ಏರಿಕೆಯಾಗಿದೆ. ನಂತರ ತರಕಾರಿ ಬೆಲೆ ಗಗನಕ್ಕೇರಿತು. ಇದಾದ ಬಳಿಕ ಎಣ್ಣೆ ಬೆಲೆ ಏರಿಕೆಯಾಗಿದೆ. ಆದ್ರೀಗ ಆಟೋ ದರ ಏರಿಕೆಯ ಕುರಿತು ಇಂದು ಮಹತ್ತರ ಸಭೆಯನ್ನು ನಡೆಸಲಾಗಿದೆ. ಈಗಾಗಲೇ ಒಂದಾದ ಮೇಲೊಂದರಂತೆ ಬೆಲೆ ಏರಿಕೆಯ ಬಿಸಿ ಜನರ ಜೀವನದ ಮೇಲೆ ಹೇರಿಕೆಯಾಗ್ತಾ ಇದೆ. ಇದರ ನಡುವೆ ಈಗ ಆಟೋ ಪ್ರಯಾಣ ದರವನ್ನು ಹೆಚ್ಚಳ ಮಾಡುವುದಕ್ಕೆ ಸಕಲ ಸಿದ್ಧತೆ ನಡೆದಿದೆ. ಆಟೋ ಚಾಲಕರ ಸಂಘ ಇಂದು ಬೆಲೆ ಏರಿಕೆ ಮಾಡುವಂತೆ ಸಂಚಾರ ಪೂರ್ವ ವಿಭಾಗದ ಉಪ ಪೊಲೀಸ್ ಆಯುಕ್ತರ ನೇತೃತ್ವದಲ್ಲಿ ಸಭೆಯನ್ನ ಸೇರಲಾಗಿತ್ತು. ಪ್ರತಿ 1 ಕಿಲೋಮೀಟರ್ಗೆ ₹5 ಏರಿಕೆಯನ್ನ ಮಾಡಬೇಕು, ಮೀಟರ್ ಮೇಲೆ ₹10 ಏರಿಸುವಂತೆ ಪ್ರಸ್ತಾಪವನ್ನ ಮಾಡಿತು. ಆದ್ರೀಗ ಆಟೋ ಸಂಘಟನೆಗಳಿಗೆ ಬೆಲೆ ಎಷ್ಟಿರಬೇಕು ಎನ್ನುವುದರ ಕುರಿತು 1 ವಾರಗಳ ಕಾಲಾವಕಾಶವನ್ನು ನೀಡಲಾಗಿದೆ. ಹೋದ ವರ್ಷ ಸೆಪ್ಟೆಂಬರ್ ತಿಂಗಳ ಮೀಟಿಂಗ್ನಲ್ಲಿ ಇದು ಒಂದು ಸಮಿತಿ ರಚನೆ ಮಾಡಿದ್ದರು. ಅಂದರೆ ಆಟೋ ಫೇರ್ ರಿವಿಷನ್ದು ಫಿಕ್ಸೇಷನ್ದು. ಸೊ ಅದು ಆ ಮೀಟಿಂಗ್ದು ಇವತ್ತು ಮೀಟಿಂಗ್ ಕರೆದಿದ್ದೀವಿ ಅದಕ್ಕಾಗಿಯೇ. ಸೊ ಅದರಲ್ಲಿ ಎಲ್ಲ ಆಟೋ ಸಂಘಟನೆಗಳು ಅವರು ತಮ್ಮ ತಮ್ಮ ಅಭಿಪ್ರಾಯವನ್ನು ಕೊಟ್ಟರು. ಮತ್ತು ಕೆಲವು ಇವರು ಸಿಟಿಸನ್ ಅವರು ಕೂಡ ಬಂದಿದ್ದರು, ಅವರು ಕೂಡ ತಮ್ಮ ಅಭಿಪ್ರಾಯ ಕೊಟ್ಟರು. ಸೊ ಅದು ಅಭಿಪ್ರಾಯವನ್ನು ಮತ್ತು ಇನ್ನೂ ನಾವು ಅವರಿಗೆ ಟೈಮ್ ಕೊಟ್ಟಿದ್ದೀವಿ, ಇನ್ನೂ 1 ವಾರ. ಯಾರ್ಯಾರು ಬೇರೆ ಏನಾದರೂ ಅಭಿಪ್ರಾಯವರು ಇದ್ದರೆ ಅವರು ಲಿಖಿತವಾಗಿ RTO ಶಾಂತಿನಗರ ಆಫೀಸ್ಗೆ ತಲುಪಿಸಬಹುದು. ಮತ್ತು ಎಲ್ಲ ಅಭಿಪ್ರಾಯ ತೊಗೊಂಡಾದ್ಮೇಲೆ ನಾವು ಚರ್ಚಿಸ್ತೀವಿ. ಮತ್ತು ನಮ್ಮದು ಏನೇನು ಇದು ಅಭಿಪ್ರಾಯಗಳು ರೆಕಮೆಂಡೇಷನ್ಗಳು ಇದಾವೆ ಸಮಿತಿದು ನಾವು ಮುಂದಿನ RTO ಮಾನ್ಯ DC ಸಾಹೇಬ್ರಿಗೆ ಕೊಡ್ತೀವಿ. ಆಮೇಲೆ ಮುಂದಿನ ರಿಗಾರ್ಡಿಂಗ್ ಆಟೋ ಫೇರ್ DC ಸಾಹೇಬರು ಏನು ನಿರ್ಧಾರ ತಗೊಳ್ಳೋದು ಆಗುತ್ತೆ RTO ಮೀಟಿಂಗಲ್ಲಿ. ಈಗಾಗಲೇ ಸಾಕಷ್ಟು ಬಾರಿ ಆಟೋ ದರ ಏರಿಕೆ ಮಾಡುವುದಕ್ಕೆ ಆಟೋ ಸಂಘಟನೆಗಳು ಮುಂದಾಗಿದ್ವು. ಆದರೆ ಕಾರಣಾಂತರಗಳಿಂದ ಮುಂದೂಡಿಸಲಾಗಿತ್ತು. ಅದರಂತೆ ಈ ಬಾರಿ ಸಭೆ ಸೇರಿ ಚರ್ಚೆ ಮಾಡಲಾಯಿತು. ಇನ್ನು ಬೆಂಗಳೂರು ನಗರದಲ್ಲಿ 16 ರಿಂದ 18 ಆಟೋ ಸಂಘಟನೆಗಳಿವೆ. ಅದರಲ್ಲಿ 15 ಆಟೋ ಚಾಲಕರ ಯೂನಿಯನ್ ಆಟೋ ದರ ಏರಿಕೆಗೆ ಬೇಡಿಕೆಯನ್ನ ಇಟ್ಟಿದ್ದೇವೆ. 1 ಕಿಲೋಮೀಟರ್ ₹15 ಇದೆ, ಅದನ್ನ ₹20ಗೆ ಏರಿಕೆಯನ್ನ ಮಾಡಬೇಕು. ಜೊತೆಗೆ ಮಿನಿಮಮ್ ದರವನ್ನ ₹40ಗೆ ಏರಿಕೆ ಮಾಡಬೇಕು ಎಂದು ಮನವಿಯನ್ನ ಇಡಲಾಗಿತ್ತು. ಆದರೆ ಅಧಿಕಾರಿಗಳು ಆಟೋ ಸಂಘಟನೆಗಳಿಗೆ 1 ವಾರ ಸಮಯಾವಕಾಶವನ್ನು ನೀಡಿದೆ. ಬೆಲೆ ಏರಿಕೆ ಚರ್ಚೆ ಮಾಡಿ ತಿಳಿಸಿ ಎಂದು ಆಟೋ ಸಂಘಟನೆಗಳು ಮಾತ್ರ ಪಟ್ಟು ಹಿಡಿದಿವೆ. ಬೆಲೆ ಏರಿಕೆ ಆಗಲೇಬೇಕೆಂದು ಒಂದು ವೇಳೆ 1 ವಾರದಲ್ಲಿ ಏರಿಕೆ ಮಾಡದೆ ಹೋದರೆ ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸುತ್ತೇವೆ ಎಂದಿದ್ದಾರೆ. ದಿನನಿತ್ಯದ ಬಳಕೆಯ ವಸ್ತುಗಳು ಪ್ರತಿಯೊಂದು ಕೂಡ ದರ ಏರ್ತಾನೆ ಇದೆ. ಹೋಟ್ಲು ರೆಸ್ಟೋರೆಂಟ್ ದರ ಅವರೇ ಹೆಚ್ಚಳ ಮಾಡ್ಕೋತಾರೆ. ಹಾಲಿನ ದರ ಆಗಿದೆ, ಮೆಟ್ರೋ ಬಸ್ ಎಲ್ಲ ಆಗಿದೆ. ಹಾಗೇನೆ ಆಟೋದು ಆಗಬೇಕು. ಯಾಕಂದರೆ ಗ್ಯಾಸ್ ದರಗಳು, ಆಟೋ ರಿಕ್ಷಾ ದರಗಳು, ಟ್ಯಾಕ್ಸ್ಗಳು ಪ್ರತಿಯೊಂದು ಹೆಚ್ಚಳ ಆಗ್ತಾನೆ ಇದೆ. ಹಾಗಾಗಿ ಇದು ಕೂಡ ಆಗಲೇಬೇಕು ಅಂತ ನಾವು ಒತ್ತಾಯ ಮಾಡಿದರೆ, ಅದ್ರ ಜೊತೆಗೆ ಇವತ್ತಿಲ್ಲೇನು ಪ್ರಾಧಿಕಾರ ನೀವು ಕರೆದು ದರಾನ ಹೆಚ್ಚಿಗೆ ಮಾಡ್ತಾ ಇದ್ದೀರಿ, ಇದನ್ನ ಅಪ್ಡೇಟ್ ಇರಬೇಕು. ನಿಮಗೆ ಮೀಟ್ರ್ ಹಾಕ್ಕೊಂಡೇ ಆಟೋ ಓಡಿಸ್ಬೇಕು. ಅಗ್ರಿಗೇಟರ್ ಎಲ್ಲೋ ಕೂತ್ಕೊಂಡು ಅವನಿಗೆ ಬೇಕಾಗಿರೋ ದರಗಳು ಹಾಕ್ಕೊಂಡ್ರೆ ಈ ಒಂದು ಪ್ರಾಧಿಕಾರಕ್ಕೆ ಬೆಲೆ ಏನು? ಇಲ್ಲಿ ಕುಂತಿದ್ದಂಥ ಮೆಟ್ರಾಲಜಿಗೆ ಏನು ಬೆಲೆ ಇದೆ, ಟ್ರಾಫಿಕ್ಗೆ ಏನು ಬೆಲೆ ಇದೆ, ಸಾರಿಗೆ ಇಲಾಖೆಗೆ ಏನಿದೆ ಬೆಲೆ, ಅದನ್ನು ನಾವು ಪ್ರಶ್ನೆ ಮಾಡಿದ್ದೇವೆ. ಕ್ರಮ ಜರುಗಿಸ್ಬೇಕು, ಎನ್ಫೋರ್ಸ್ಮೆಂಟ್ ತರಬೇಕು. ಮೀಟರ್ ಬಗ್ಗೆ ಏನು ಪ್ರಾಧಿಕಾರ ಮತ್ತು ಸರ್ಕಾರದ ಅಡಿನಲ್ಲಿ ಇಷ್ಟೆಲ್ಲ ನೀವು ಮುತುವರ್ಜಿ ತಗೊಂಡು ದರ ಏರಿಕೆಗೆ ಇಷ್ಟೊಂದು ಸರ್ಕಸ್ಸು. ಆದರೆ ದರ ಏರಿಕೆಗೆ ಸರ್ಕಾರ ಇಷ್ಟೊಂದು ಸರ್ಕಸ್ ಮಾಡಬೇಕಾದ್ರೆ ಯಾರೋ ಒಬ್ಬ ಪ್ರೈವೇಟ್ ಕಂಪ್ನಿಯನ್ನು ಎಲ್ಲೋ ಕೂತ್ಕೊಂಡು ದರ ಏರಿಸ್ಕೊತಾನೆ, ಕಡಿಮೆ ಮಾಡ್ಕೋತಾನೆ. ಇದನ್ನು ಯಾವ ರೀತಿ ಬಿಟ್ಕೊಡ್ತಾ ಇದ್ದೀರಿ ಅಂತಲೂ ಕೂಡ ಪ್ರಶ್ನೆ ಮಾಡಿದ್ದೀವಿ. ಇದ್ರ ಬಗ್ಗೆ ಕ್ರಮ ಜರುಗಿಸ್ಬೇಕು. ಮೆಟ್ರಾಲಜಿ ಡಿಪಾರ್ಟ್ಮೆಂಟ್ ಯಾರು ಮೀಟ್ರ್ ಹಾಕಲ್ಲ, ಮೀಟ್ರ್ ಹಾಕದೆ ಓಡಿಸ್ತಾ ಇದ್ರೆ ಅದಕ್ಕೂ ಕ್ರಮ ಜರುಗಿಸ್ಬೇಕು. ಮತ್ತು ಮೀಟರು ಕಳೆದ ಬಾರಿ ದರ ಪರಿಷ್ಕರಣೆ ಆದಾಗಲೂ ಕೂಡ 25% ಇನ್ನೂ ಕೂಡ ಅವರು ಕ್ಯಾಲಿಬ್ರೇಷನ್ನೇ ಮಾಡ್ಕೊಂಡಿಲ್ಲ. ಅವ್ರು ಯಾಕಾಗಿಲ್ಲ ಕ್ಯಾಲಿಬ್ರೇಷನ್ ಅನ್ನೋ ಪ್ರಶ್ನೆ ಮಾಡಬೇಕು. ಇಲ್ಲ ಅಂದರೆ ಇಂಥ ಸಭೆಗೆ ಏನು ಬೆಲೆ ಬರುತ್ತೆ? ದರ ಪರಿಷ್ಕರಣೆ ಕೇವಲ ಪಬ್ಲಿಕ್ಕಲ್ಲಿ ಭಯ ಬರುತ್ತೆ, ಚಾಲಕರಲ್ಲಿ ಆಸೆ ಬರುತ್ತೆ, ಆದರೆ ದುಡ್ಡು ಯಾರಿಗೂ ಬರೋಲ್ಲ. ದಿನದಿಂದ ದಿನಕ್ಕೆ ಒಂದಲ್ಲ ಒಂದು ಬೆಲೆ ಏರಿಕೆಯಾಗುತ್ತಲೇ ಇದೆ. ಪೆಟ್ರೋಲ್, ಡೀಸೆಲ್ ಹಾಗೂ ಹಾಲಿನ ದರ ಏರಿಕೆಯಾದ ಬಳಿಕ ಇದೀಗ ಆಟೋ ದರ ಏರಿಕೆ ಬಹುತೇಕ ಫಿಕ್ಸ್ ಎನ್ನಲಾಗ್ತಾ ಇದೆ. ಇನ್ನು ಪೆಟ್ರೋಲ್, ಗ್ಯಾಸ್ ಬೆಲೆ ಹೆಚ್ಚಳವಾಗಿದ್ದರಿಂದ ಆಟೋ ಪ್ರಯಾಣ ದರ ಪರಿಷ್ಕರಣೆಗೆ ಆಟೋ ಚಾಲಕರ ಒತ್ತಾಯ ಮಾಡುತ್ತಿದ್ದಾರೆ. ಒಟ್ಟಿನಲ್ಲಿ ಆಟೋ ದರ ಏರಿಕೆಯಿಂದ ಧನಾತ್ಮಕ ಹಾಗೂ ಋಣಾತ್ಮಕ ಅಭಿಪ್ರಾಯವಿದೆ. ಇನ್ನು 1 ವಾರದ ಬಳಿಕ ಈ ಗೊಂದಲಕ್ಕೆ ಬ್ರೇಕ್ ಬೀಳಲಿದೆ.